ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಉನ್ನತ ಅಧಿಕಾರಿಗಳು ರಾಜೀನಾಮೆ ಕೊಟ್ಟು MLA ಆಗಕ್ಕೆ ಹೊಂಟಾರ್ರಿ. ಏನು ಕಾಕ ಇದು ಅಂತ ಎಂಥ ಸುದ್ದಿ ತೊಗೊಂಬಂದಿ ಕಡಕ ಸುದ್ದಿ. ಪೊಲೀಸ್ ಇಲಾಖೆದಾಗ ದೊಡ್ಡ ದೊಡ್ಡ ಉನ್ನತ ಸ್ಥಾನದಾಗ ಅದಾರ. CPI DSP PSIಗಳು ಅಂಥ ಉನ್ನತ ಸ್ಥಾನದಾಗ ಇದ್ರೂ ಸಹಿತ ಆ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ನಾವು ಯಾಕೆ ಶಾಸಕರ ಆಗಬಾರದು ಅಂಥೇಳಿ ವಿಚಾರ ಮಾಡಿ ರಾಜೀನಾಮೆ ಕೊಡಾಕತ್ತಾರೆ. ಅದರ ಜ್ವಲಂತ ಉದಾಹರಣೆಯೊಂದಿಗೆ ಬಂದಾನೆ. ಈಗಾಗಲೇ ಕರ್ನಾಟಕ ರಾಜ್ಯದಾಗ BC ಪಾಟೀಲ್ CPI ಇದ್ದವರು ಸಿನಿಮಾ ರಂಗಕ್ಕೆ ಹೋದರು. ಸಿನಿಮಾ ರಂಗಕ್ಕೆ ಹೋಗಿ CPIಗೆ ರಾಜೀನಾಮೆ ಕೊಟ್ಟರು. CPI ರಾಜೀನಾಮೆ ಕೊಟ್ಟು ಹಿರೇಕೆರೂರಿಂದ ಶಾಸಕರಾದರು. ಶಾಸಕರಾಗಿ ಬಾಂಬೆಗೆ ಹೋಗಿ ಮಂತ್ರಿ ಸಹಿತ ಆದರು. ಬಾಂಬೆಗೆ ಯಾಕೆ ಹೋಗಿ ಮಂತ್ರಿ ಆದರು ಅಂತ ನಿಮಗೆ ಗೊತ್ತಾಯ್ತಿರಲ್ಲ, ಇತಿಹಾಸ ಏನು ಹೇಳೋದು ಅವಶ್ಯಕತೆ ಇಲ್ಲ. ಅಂಥ CPIಗಳು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ಇನ್ನು ಈ MLAಗಳು ಆಗಾಕ ಹೊಂಟಾರ. ಹಂಗಾದ್ರೆ ಖಾಕಿ ತೆಗೆದ ಖಾದಿ ಹಾಕೊಳಕ ಹೊಂಟಾರಂದ್ರೆ ಜನಸಾಮಾನ್ಯರು ಇನ್ನೇನು ವಿಚಾರ ಮಾಡ್ಬೇಕ್ರಿ. ಬೆಳಗಾವಿ ಜಿಲ್ಲೆಯಲ್ಲಿ ಕುಡ್ಚಿದಾಗ PSI ಇದ್ದು ಗೊತ್ತೈತಿರಲ್ಲ, P ರಾಜು. ಅವನು ಸಹಿತ ಖಾಕಿ ತೆಗೆದ ಖಾದಿ ಆಗಿ ಈ MLA ಆಗಿ 2 ಸಾರಿ ಈ ನಿಗಮದ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ನಿಗಮದ ಅಧ್ಯಕ್ಷ ಸಹಿತ ಆಗಿ ಕರ್ನಾಟಕ ರಾಜ್ಯದಾಗ ಖಾಕಿ ತೆಗೆದ ಖಾದಿ ಹಾಕೊಳ್ಳೋರ್ದ ನಂಬರ್ ಹಚ್ಚಾರ್ರಿ. ಈಗ ಯಾರು ಖಾಕಿ ತೆಗದಾರ ಹೇಳ್ರಿ? ಈಗ ಒಬ್ರು ಖಾಕಿ ತೆಗದಾರ, ರಾಜೀನಾಮೆ ಕೊಟ್ಟಾರ. ಇನ್ನು ಶಾಸಕ ಆಗೋ ಸಲುವಾಗಿ ಅಖಾಡ ತಯಾರು ಮಾಡ್ಯಾರ. ಅವ್ರ ಬ್ಯಾನ್ನ ಹಿಂದೆ ಇನ್ನೊಬ್ಬರ ಬ್ಯಾನ್ನ ಹತ್ತಾರ. 8 ದಿವಸನಾಗ ಅವರು ಖಾಕಿ ತೆಗೆದು ಖಾದಿ ಹಾಕೊಂಡು ಶಾಸಕ ಆಗಕ್ಕೆ ಹೊಂಟಾರ. ಅವ್ರು ಯಾರು? ಬಿಜಾಪುರಕ್ಕೆ ಹೊಂಟಾನ ಕಾಕ ನೋಡಕ್. ಬಿಜಾಪುರದಾಗ ಖಾಕಿ ತೆಗೆದು ಖಾದಿ ಹಾಕೊಂಡು CPI ಇದ್ದ ನೌಕರಿ ಬಿಟ್ಟು ಶಾಸಕ ಆಗಕ್ಕೆ ಹೊಂಟಾರ. ಅವರೇ ಯಾರು? ಮಹೇಂದ್ರ ನಾಯಕ್ ಅಂತ CPI ಬಿಜಾಪುರದಲ್ಲಿ ಕೆಲಸ ಮಾಡ್ತಿದ್ರು. PSIಗೆ ಅಲ್ಲೇ ಕಾರ್ಯನಿರ್ವಹಿಸಿದರು. ಜನರ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡ ಅಂತ ಎಲ್ಲರ ಜೊತೆ ಪ್ರೀತಿ ಬಾಂಧವ್ಯದಿಂದ ಸರ್ವಜಾತಿ ಧರ್ಮದವರನ್ನು ಪ್ರೀತಿಸಿ CPI ಆಗಿ ನ್ಯಾಯ ನಿರ್ಣಯಗಳನ್ನು ಕೊಟ್ಟು ಕಾನೂನನ್ನು ಎತ್ತಿ ಹಿಡಿದು ಜನಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿ ಈಗ ಖಾಕಿ ತೆಗೆದ ಖಾದಿ ಹಾಕೊಂಡು ವಿಧಾನಸಭಾ ಪ್ರವೇಶ ಮಾಡಿ ರಾಜ್ಯಾದ್ಯಂತ ಎಲ್ಲರಿಗೂ ಜನಸೇವೆ ಮಾಡಬೇಕನ್ನೋ ಮನಸ್ಸಿಟ್ಕೊಂಡು ಬಂದಾನ. ಅವನೇ ಮಹೇಂದ್ರ ನಾಯಕ್ CPI. ಆ ರಾಜೀನಾಮೆ ಪತ್ರ IGP ಕಳಿಸ್ಯಾರ್ರಿ. ಇನ್ನು ಆ ರಾಜೀನಾಮೆ ಸ್ವೀಕಾರ ಆಗಬೇಕು. ಸ್ವೀಕಾರ ಆಗೋಲಿ ಬಿಡಲಿ, ಮಾತ್ರ ನಾ ಖಾಕಿ ತೆಗೆದೇನೆ ಖಾದಿ ಹಾಕೊಳ್ಳವ. ಅದೇ ನಾಗಠಾಣ ಮತಕ್ಷೇತ್ರ ಪ್ರತಿಷ್ಠಿತ ಮೀಸಲ ಮತಕ್ಷೇತ್ರದಿಂದ ಅಲ್ಲಿ ಶಾಸಕ ನಾಮಿನೇಷನ್ ಕೊಟ್ಟು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಲುವಾಗಿ ಪೈಪೋಟಿ ಮಾಡಿ ಉನ್ನತ ಸ್ಥಾನಕ್ಕೆ ಏರಬೇಕು ಅನ್ನುವ ಆಸೆ ಇಟ್ಕೊಂಡಾನಂದ ಮೇಲೆ ಆಸೆ ನೆರವೇರ್ಬೇಕಲ್ರಿ. ಹಂಗಾದ್ರೆ ನಾಗಠಾಣ ಮತದಾರ ಕರ್ನಾಟಕ ರಾಜ್ಯದ ಜನತೆ ಈ ಪೊಲೀಸ್ ಅಧಿಕಾರಿಗಳು ಖಾಕಿ ಬಿಚ್ಕೋತ ಹೊಂಟಾರ, ಖಾದಿ ಹಾಕೊಳಕ ಹುರುಪಿನ್ಯಾಗ ಹೊಂಟಾರ. ಹಂಗಾದ್ರೆ ಕರ್ನಾಟಕದ ಜನತೆ ಏನು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚ್ಕೋತೀರಿ? ನನ್ನ ಜೊತೆ ಹಂಚ್ಕೋತೀರಿ? ಖಾಕಿ ಇವರು ಕಳಿಸಬೇಕು, ಕಾನೂನು ಸಂರಕ್ಷಣೆ ಮಾಡಬೇಕು, ಆಮೇಲೆ ಖಾದಿ ಹಾಕೊಂಡು ವಿಧಾನಸಭಾ ಪ್ರವೇಶ ಮಾಡಿ ಕಾನೂನನ್ನು ಅಲ್ಲಿ ಸಂವಿಧಾನದ ಪ್ರಕಾರ ಪ್ರಮಾಣ ವಚನ ತೆಗೆದುಕೊಂಡು ಮತ್ತೆ ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೋರಾಟ ಮಾಡಬೇಕನ್ನೋ ಮನೋಭಾವನೆ ಇಟ್ಕೊಂಡು ಬಂದಾನ ಮಹೇಂದ್ರ ನಾಯಕ್ ಬಗ್ಗೆ ಅಲ್ಲಿರುವಂಥ ಜನರು ಏನು ವಿಚಾರ ಮಾಡ್ತೀರಿ? ಯಾಕಂದ್ರೆ ಅವರು ತಮ್ಮ ಸೇವಾ ಅವಧಿಯಾಗ ಯಾವುದೇ ಅಮಾನತ ಶಿಕ್ಷೆ ಅನುಭವಿಸಿಲ್ಲ, ಯಾವುದೇ ಅವ್ಯವಹಾರ ಮಾಡಲಿಲ್ಲ, ಯಾವುದೇ ಇಲಾಖಾ ವಿಚಾರಣಾ ತನಿಖೆಯಲ್ಲಿ ಇಲ್ಲ. ಭಾಳ ಪಾರದರ್ಶಕ ಕೆಲಸ ಮಾಡ್ಯಾನ ಮಹೇಂದ್ರ ನಾಯಕ್ CPI. ಈಗ ಅವ ಖಾಕಿ ತೆಗೆದ ಕೊಟ್ಟು ಬಿಟ್ಟಾನ, ಖಾದಿ ಹಾಕೊಂಡ ಬಂದಾನ. ಇನ್ನು ಖಾದಿ ಹಾಕೊಂಡ ಶಾಸಕ ಆಗತ್ತಾನಂದ್ರೆ ನಾಗಠಾಣ ಮತದವ್ರು ಏನು ನಿರ್ಣಯ ತಗೋತೀರಪ್ಪ? ಇನ್ನು ಅಭಿಪ್ರಾಯ ನೀವು ಹಂಚ್ಕೋಬೇಕಲ್ರಿ. ಅದರ ಬೆನ ಹಿಂದೆ ಮತ್ತೆ ಬಸವರಾಜ ಬೀಸನಕೊಪ್ಪ ಅಂತೇಳಿ ಒಬ್ಬ CPI ಅದಾನ್ರಿ ಬಿಜಾಪುರದಾಗ. ಅವ ಇನ್ನು ಖಾಕಿ ತೆಗೆದ ಗೂಟಕ್ಕೆ ಹಾಕಿ ಖಾದಿ ಹಾಕೊಂಡ ಅವನು ರಾಜಕೀಯ ಪ್ರವೇಶ ಮಾಡಿ ಶಾಸಕ ಆಗಕ್ಕೆ ಹೊಂಟಾನ. ಅವನದು ಕ್ಷೇತ್ರ ಹೇಳೇನ್ರಲ್ಲ ಹಿಂದಕ್ಕೆ. ಮತ್ತು ಅವನ ರಾಜೀನಾಮೆ ಕೊಟ್ಟ ಮೇಲೆ ಅವನ ಸವಿಸ್ತಾರವಾದ ವರದಿ ಮಾಡ್ತೀನಿ. ಈಗಾಗಲೇ ಮಹೇಂದ್ರ ನಾಯಕ್ ನಮಗೆ ರಾಜೀನಾಮೆ ಪತ್ರದ ಕಾಪಿ ಕಳಿಸ್ಯಾರ. ಅವರ ಭಾವಚಿತ್ರಗಳನ್ನ ಹಾಕ್ತೀನಿ. ಉತ್ತರ ಕರ್ನಾಟಕದಾಗ CPIಗಳು ಅರಿವಿ ತೆಗೆದ ರಾಜಕಾರಣ ಮಾಡತ್ತಾರ. ಕೆಲವರು ಬಾವಾನಂತವ್ರು ACP ಇದ್ರು, DCP ಇದ್ರು. ಅವರು ನಿರ್ವೃತ್ತರಾದರು, ರಿಟೈರ್ಡ್ ಆದಮೇಲೆ ರಾಜಕೀಯ ಸೇರಿದರು. ಕೆಂಪಯ್ಯನಂತವರು ರಿಟೈರ್ಡ್ ಆದಮೇಲೆ ರಾಜಕೀಯ ಸೇರಿದರು. ಆದರೆ ಈ ಮಹಾನುಭಾವರು
ಈಗ ಇದ್ದಂಥ ಇನ್ನೂ 25-30 ವರ್ಷ ಸರ್ವಿಸ್ ಅದಾವ. ಈ SP ತಕ ಹೋಗ್ತಾರ. ಆದ್ರೆ ಈಗ CPI ಆದಮೇಲೆ ಖಾಕಿ ತೆಗೆದು ಖಾದಿ ಹಾಕ್ಕೊಂಡು ಶಾಸಕ ಆಗಕ್ಕೆ ಹೊಂಟಾರಂದ್ರೆ ಇನ್ನು ಏನಂತೀರಪ್ಪ ಕರ್ನಾಟಕದ ಮಹಾಜನತೆ? ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು MLA ಆದರೆ ಏನು ಲಾಭ ಲುಕ್ಸಾನು ನೀವು ಹೇಳ್ರಿ. ಇವರಿಂದ ಅಭಿವೃದ್ಧಿ ಆಗತೈತೋ ಏನು ಅಭಿವೃದ್ಧಿ ಆಗೋದಿಲ್ಲೋ? ಇವ್ರು ಮಾಡೋ ಕೆಲಸ ಒಳ್ಳೆಯದು ಏನು ಇವ್ರು ಮಾಡೋ ಕೆಲಸ ಕೆಟ್ಟದ್ದು? ಏನು ಇವ್ರು ಇನ್ನೂ ಖಾಕಿ ಹಾಕೊಂಡನ ಕಾನೂನನ್ನ ಪಾಲನೆ ಮಾಡ್ಕೋತ ಡಿಪಾರ್ಟ್ಮೆಂಟ್ದಾಗ ಇರಬೇಕು ಏನು ಶಾಸಕರಾಗಬೇಕು ಅನ್ನೋದು ನೀವು ನನಗೆ ತಿಳಿಸಿದ್ರೆ ಮತ್ತೊಂದು ಸುದ್ದಿ ತೊಗೊಂಬರ್ತೇನೆ. ಹಾಗಾದ್ರೆ ಮಹೇಂದ್ರ ನಾಯಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚ್ಕೋರಿ. ಅವರ ಭಾವಚಿತ್ರ ಹಾಕಾಕತ್ತೇನೆ. ನಂಬರ್ 1 ಚಾನಲ್ ಖಡಕ ಸುದ್ದಿಗಾಗಿ ಯಾವಾಗಲೂ ಸಂಪರ್ಕಿಸ್ರಿ, ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಖಡಕ ಕಾಕ ಮತ್ತೊಂದು ಸುದ್ದಿ ಹಂಗ ಬರ್ತಾನ. ನಮಸ್ಕಾರ. ಏನಾಗ್ ನೋಡ್ತಾ ಇದ್ಯಾ? ಇದೂನು ನಾನೇ, ಇದೂನು ನಾನೇನೆ. ಅರ್ಥ ಆಗ್ಲಿಲ್ವಾ? ಇದು ಪಕ್ಕ ಕ್ಲಾಸು, ಇದು ಪಕ್ಕ ಮಾಸು.